ಪವರ್ ಟಿವಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ, ಅದರಲ್ಲೂ ಧರ್ಮ ಯುದ್ಧ ಅನ್ನುವ ಭಾಗದಲ್ಲಿ ಅಂದರೆ ಶೀರ್ಷಿಕೆಯ ಅಡಿಯಲ್ಲಿ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡ್ತು ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂತಹ ಕೆಲವೊಂದಿಷ್ಟು ಅಪಪ್ರಚಾರದ ಬಗ್ಗೆ. ತದನಂತರ ಧರ್ಮದ ವಿಜಯ ಆಯಿತು. ಅದರ ಭಾಗವಾಗಿ ಈಗ ನೋಡಿ, ಚಿನ್ನಯ್ಯ ಲಾಕ್ ಆಗಿದ್ದಾನೆ. ಪವರ್ಫುಲ್ ಹೊಡೆತಕ್ಕೆ ಚಿನ್ನಯ್ಯನ ಮುಖವಾಡ ಕಳಚಿದೆ. ಪಾತ್ರಧಾರಿ ಚಿನ್ನಯ್ಯ ಆಯಿತು, ಸೂತ್ರಧಾರಿಗಳು ಯಾರು? ಅವರ ಬಂಧನ ಯಾವಾಗ? ಗುರುಡೆ ಕೇಸಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ ಫುಲ್ ಗ್ರಿಲ್ ನಡೆಸಲಾಗ್ತಾ ಇದೆ ಎಸ್ಐಟಿಯಿಂದ. ಆರೋಪಿ ಚಿನ್ನಯ್ಯಗೆ ಎಸ್ಐಟಿಯಿಂದ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಇವತ್ತು ಕೂಡ ವಿಚಾರಣೆಯನ್ನ ತೀವ್ರಗೊಳಿಸ್ತಾರೆ, ಕಂಟಿನ್ಯೂ ಮಾಡ್ತಾರೆ ಎಸ್ಐಟಿ ಅಧಿಕಾರಿಗಳು. ಈಗಾಗಲೇ ಆತನನ್ನ ಮೆಡಿಕಲ್ ಟೆಸ್ಟ್ ಮಾಡಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ ನಂತರ 10 ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಕೊಟ್ಟಿರಲಾಗಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಹಿಂದಿರುವಂತಹ ಆ ಸೂತ್ರಧಾರಿಗಳು ಯಾರ್ಯಾರು ಅನ್ನೋದು ಗೊತ್ತಾಗಬೇಕು. ಯಾವ ಉದ್ದೇಶದಿಂದ ಈ ರೀತಿಯ ಷಡ್ಯಂತ್ರ ಮಾಡಿದ್ದಾನೆ ಅನ್ನೋದರ ಬಗ್ಗೆಯೂ ಕೂಡ ವಿಚಾರಣೆ ಮಾಡಲಾಗುತ್ತೆ. ಈಗಾಗಲೇ ಆ ಮಾಸ್ಕ್ ಮ್ಯಾನ್ ಅನಾಮಿಕಾ ಅಂತ ಈ ಹಿಂದೆ ಕರೆಸ್ಕೊಳ್ತಾ ಇದ್ದವನು ಚಿನ್ನಯ್ಯ ಅನ್ನೋದು ಗೊತ್ತಾಯಿತು. CN ಚಿನ್ನಯ್ಯ ಅವನು. ಆತನ ಹಿನ್ನೆಲೆ, ಆತನ ಹುಟ್ಟೂರು, ಆತನ ಫ್ಯಾಮಿಲಿಯ ಬಗ್ಗೆಯೂ ಕೂಡ ಪವರ್ ಟಿವಿ ಮಾಹಿತಿಯನ್ನು ಕಲೆ ಹಾಕ್ತು. ಈಗ ಇರುವಂಥ ಪ್ರಶ್ನೆ, ಈತನ ಉದ್ದೇಶ ಏನಾಗಿತ್ತು ಆ್ಯಕ್ಚುಯಲ್ ಆಗಿ? ಜೊತೆಗೆ ಈತನ ಬೆನ್ನಿಗಿದ್ದವರು ಯಾರು? ಈ ಷಡ್ಯಂತ್ರದ ಸೂತ್ರಧಾರಿಗಳು ಯಾರು ಅಂತ. ಈತ ಕೇವಲ ಪಾತ್ರಧಾರಿ ಅಷ್ಟೇ, ಸೂತ್ರಧಾರಿ ಯಾರು? ಹಿಂಗೆಲ್ಲ ಮಾಡಿಸಿದವ್ರು ಯಾರು? ಯಾತಕ್ಕೋಸ್ಕರ ಮಾಡಿಸಿದ್ರು? ಅವರ ಉದ್ದೇಶ ಏನಿತ್ತು? 10 ದಿನ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ ಈಗ SIT ಟೀಮ್ ಈತನನ್ನ. ಈಗ ವಿಚಾರಣೆಯಲ್ಲಿ ಅದೆಲ್ಲವನ್ನು ಕೂಡ ಹೊರತೆಗಿತಾರೆ SIT ಟೀಮ್. ಪ್ರಣಬ್ ಮೊಹಂತಿ ಅವರ ನೇತೃತ್ವದ SIT ಟೀಮ್ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಇವತ್ತು ಕೂಡ ವಿಚಾರಣೆಯನ್ನು ಮುಂದುವರಿಸ್ತಾರೆ ಚಿನ್ನಯ್ಯಂದು. ನಿನ್ನೆ ಆದಂತಹ ಬೆಳವಣಿಗೆಗಳನ್ನು ನೀವು ಗಮನಿಸಿದ್ರಿ. ಮೊದಲಿಗೆ ಆತನನ್ನು ಅರೆಸ್ಟ್ ಮಾಡಿ ತದನಂತರ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಯಿತು. ಮೆಡಿಕಲ್ ಟೆಸ್ಟ್ ಆದಮೇಲೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ನ್ಯಾಯಾಲಯದಲ್ಲಿ 10 ದಿನ ಕಸ್ಟಡಿಗೆ ಕೇಳಲಾಯಿತು. ಈಗ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ, ವಿಚಾರಣೆಯನ್ನು ಮುಂದುವರಿಸ್ತಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ. ರೂಪೇಶ್, ಈಗ 10 ದಿನದ SIT ಕಸ್ಟಡಿಯಲ್ಲಿ ಈ ಚಿನ್ನಯ್ಯ ಇದ್ದಾನೀಗ. ಪ್ರಮುಖವಾಗಿ ಈಗ ಗೊತ್ತಾಗಬೇಕಾಗಿರೋದು ಆ್ಯಕ್ಚುಯಲ್ ಉದ್ದೇಶ ಏನಿತ್ತು ಈತನಿಗೆ, ಜೊತೆಗೆ ಈತನ ಹಿಂದಿದ್ದವ್ರು ಯಾರು? ಈತ ಕೇವಲ ಪಾತ್ರಧಾರಿ ಅಷ್ಟೇ, ಸೂತ್ರಧಾರಿ ಯಾರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಹೆಂಗೆ ಹೋಗ್ತಾ ಇದೆ? ಶರತ್ SIT ಮುಂದೆ ಚಿನ್ನಯ್ಯನೇ ಹೇಳ್ಕೊಂಡಿದ್ದಾನೆ, ನಾನು ಕೇವಲ ಪಾತ್ರಧಾರಿ ಅಷ್ಟೇ, ಸೂತ್ರಧಾರಿಗಳು ಬೇರೆ ಇದ್ದಾರೆ ಅಂತೇಳಿ. ಇದಕ್ಕೋಸ್ಕರವಾಗಿ ಸೂತ್ರಧಾರಿಗಳ ಹುಡುಕಾಟ SIT ಚುರುಕು ಮಾಡಿದೆ. 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡಿದೆ. SIT ಕಸ್ಟಡಿಯಲ್ಲಿ ಈಗ ಸದ್ಯಕ್ಕೆ ಚಿನ್ನಯ್ಯ ಇದ್ದಾನೆ. ಚಿನ್ನಯ್ಯನಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದಾಗ ಒಂದಿಷ್ಟು ಪ್ರಶ್ನೆಗಳು ಕೇಳಿದ, ಯಾಕಂದ್ರೆ ಗುಂಡಿ ಎಲ್ಲಿದೆ ಅಂತ ಹೇಳಿ ಒಂದು ಸಮಗ್ರ ಉತ್ತರವನ್ನು ಕೊಡ್ತಾ ಇದ್ದ. ಇಷ್ಟು ಗುಂಡಿಗಳಿದೆ, ಇಷ್ಟು ಹಣವನ್ನು ಸಿಗುತ್ತೆ ಅಂತ ಹೇಳ್ತಾ ಇದ್ದ. ಆದ್ರೆ ಸತ್ಯ ಹೇಳಬೇಕಾಗಿ ಬಂದಾಗ ಸುಳ್ಳನ್ನ ಸರಾಗೋಗಿ ಹೇಳ್ತಾ ಇದ್ದ. ಸತ್ಯ ಯಾಕಂತ ಹೇಳಿದ್ರೆ ಬುರುಡೆ ಎಲ್ಲಿದೆ ಅಂತ, ಎಲ್ಲಿಂದ ತಂದೆ ಅಂತ ಹೇಳಿದಾಗ ಎಲ್ಲಿಂದ ತಂದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ಮಾತನ್ನು ಹೇಳಿದ್ದ. ಹೀಗಾಗಿ ನೇರವಾಗಿ ನಾನು ಆ ಬುರುಡೆ ತಂದಿದ್ದೆ ಫೇಕ್ ಅಂತೇಳಿ ಹೇಳೋದಿಲ್ಲ ಆತ. ಹೀಗಾಗಿ ಆ ಮೌನಕ್ಕೆ ಶರಣಾಗ್ತಾ ಇದ್ದ. ಹೀಗಾಗಿ ಟ್ರೇಸ್ ಔಟ್ ಮಾಡಲಿಕ್ಕೆ SIT ಅವರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಹೀಗಾಗಿ ಯಾವ ತಲೆಬುರುಡೆ ತಂದು ಅದೇ ತಲೆಬುರುಡೆಯನ್ನು 7 ಲ್ಯಾಬ್ಗೆ ಕಳಿಸಿದ್ದಾರೆ, ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಆ ತಲೆಬುರುಡೆ ಧರ್ಮಸ್ಥಳದ್ದೇ ಅಲ್ಲ, ಧರ್ಮಸ್ಥಳದಲ್ಲಿ ಸಿಕ್ಕಿರುವಂತಹ ತಲೆಬುರುಡೆ ಅಲ್ಲ ಅಂತೇಳಿ ಸ್ಪಷ್ಟವಾಗಿ ಆ ಲ್ಯಾಬ್ಗಳು ವರದಿಗಳು ಹೇಳಿದ್ದಾವೆ. ಹೀಗಾಗಿ ಅದಕ್ಕೆ ಮೆತ್ತಿಕೊಂಡಂತ ಮಣ್ಣುಗಳು ಹೇಳ್ತಾ ಇದೆ ಧರ್ಮಸ್ಥಳದಲ್ಲ ಅಂತೇಳಿ, ಬೇರೆ ಎಲ್ಲಿಂದ ಅಂತೇಳಿ. ಆದ್ರೆ ಬೇರೆ ಎಲ್ಲಿಂದೋ ಅಂತ ಹೇಳಿಕ್ಕೆ ಒಂದಿಷ್ಟು ಡೌಟ್ಗಳು ಬೇಕು. ಯಾಕಂತೇಳಿ ಮೈಸೂರಿನಾದ್ರೆ ಮೈಸೂರಿನ ಮಣ್ಣುಗಳು ತರಬೇಕು, ಆ ಒಂದು ಮಣ್ಣಿನ ಅಧ್ಯಯನ ಮಾಡಬೇಕು. ಈ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ತನಿಖೆಗಳು ಆಗ್ತಾ ಇದೆ. ಇಲ್ಲಿರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ ಕೇವಲ ತಲೆಬುರುಡೆ ಪ್ರಕರಣ ಸುತ್ತ ಮಾತ್ರ ತಿರುಗ್ತಾ ಇಲ್ಲ. ಹೀಗಾಗಿ ಸಮಗ್ರವಾಗಿ ಧರ್ಮಸ್ಥಳದ ಷಡ್ಯಂತ್ರವನ್ನು ಮಾಡಿದಂಥ ಪ್ರಕರಣವಾಗಿ ಧರ್ಮಸ್ಥಳ ವಿರುದ್ಧ ಏನೇನು ಷಡ್ಯಂತ್ರ ಮಾಡಿದ್ರಲ್ಲ ಅದರೆಲ್ಲದ್ರ ವಿರುದ್ಧ ತನಿಖೆ ಮಾಡಬೇಕು ಅಂತೇಳಿ ಈಗ SIT ಪ್ರಯತ್ನವನ್ನು ಪಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಹೋದರ ತಾನಾಸಿಯನ್ನು ಕೂಡ ಕರೆಸಲಾಗಿದೆ. ಹೀಗಾಗಿ ಆತನಿಂದ ಸ್ಟೇಟ್ಮೆಂಟ್ಗಳು ಪಡ್ಕೊಂಡು ಏನೇನು ಸುಳ್ಳು ಹೇಳಿದ್ದ ಎಲ್ಲವನ್ನು ಕೂಡ ತಾಳೆ ಹಾಕುವಂತ ಪ್ರಯತ್ನಗಳಾಗ್ತಾ ಇದೆ. ಹೀಗಾಗಿ ಈಗ SIT ಮುಂದೆ ಸುಳ್ಳು ಹೇಳಲಿಕ್ಕೆ ಬ್ರೈನ್ ವಾಶ್ ಮಾಡಿದಂತಹ ತಲೆಬುರುಡೆ ಕೊಟ್ಟಂತ ಗ್ಯಾಂಗು ಕೂಡ ಈಗ ನಡುಕು ಶುರು ಆಗಿದೆ. ಕಾರಣ ಎಷ್ಟೇ ಯಾಕಂತೇಳಿ ಸತ್ಯ ಈಗ ಹೊರಗಡೆ ಬರುವಂತ ಸಂದರ್ಭ ಎದುರಾಗಿದೆ. ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಶಿವತಾಂಡವ ಆಡ್ತಾನೆ ಅಂತೇಳಿ, ಶಿವತಾಂಡವ ಶುರುವಾಗಿದೆ ಅಂತೇಳಿ ಹೇಳ್ಬೋದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಪಡ್ಕೊಳ್ತೀನಿ ರೂಪೇಶ್, ಹಂಗೆ ಹೋಲ್ಡಲ್ಲೇ ಇರಿ. ಚಿನ್ನಯ್ಯಗೆ ಮಂಪರು ಪರೀಕ್ಷೆಗೆ SIT ಅಧಿಕಾರಿಗಳು ಒಲವನ್ನ ತೋರಿಸ್ತಾ ಇದ್ದಾರೆ. ಆತ ಹೇಳಿದ್ನಲ್ಲ, ಸುಳ್ಳುಗಳ ಸರಮಾಲೆ ಅದನ್ನ ಪತ್ತೆ ಮಾಡಬೇಕು ಅಂತಂದ್ರೆ ಮಂಪರು ಪರೀಕ್ಷೆ ಆಗಲೇಬೇಕು ಅಂತೇಳಿ ತನಿಖಾಧಿಕಾರಿಗಳು ಒಲವು ತೋರಿಸ್ತಾ ಇದ್ದಾರೆ. ಈಗಾಗಲೇ ತನಿಖೆ ವೇಳೆ ಆತ ಹೇಳಿದ್ದೆಲ್ಲವೂ ಕೂಡ ಕಟ್ಟುಕತೆ ಅನ್ನೋದು ಬಟಾಬಯಲಾಗಿದೆ. ಈ ದೂರುದಾರ ಚಿನ್ನಯ್ಯನನ್ನ ಪ್ರಚೋದಿಸಿದವರು ಯಾರು ಅನ್ನೋದು ಗೊತ್ತಾಗಬೇಕು. ಆಮೇಲೆ ಧರ್ಮಸ್ಥಳ ಪ್ರಕರಣದ ಹಿಂದಿನ ಹಣಕಾಸು ವಹಿವಾಟು ಏನು ಅನ್ನೋದನ್ನ ಗೊತ್ತು ಮಾಡ್ಕೊಳ್ಬೇಕು. ಬಾಹ್ಯವಾಗಿ ಬೆಂಬಲ ಕೊಟ್ಟವರು ಯಾರು ಅನ್ನೋದರ ಬಗ್ಗೆಯೂ ಕೂಡ
ತಿಳ್ಕೊಳ್ಬೇಕು. ಜೊತೆಗೆ ತನಿಖೆಯ ಸಂದರ್ಭದಲ್ಲಿ ಅಥವಾ ಜಡ್ಜ್ ಮುಂದೆ 2 ಲಕ್ಷ ಹಣ ನಾನು ಪಡ್ಕೊಂಡಿದ್ದೀನಿ ಅಂತ ತಪ್ಪು ಒಪ್ಪಿಕೊಂಡಿದ್ದಾನೆ ಆತ. ಹಾಗಾಗಿ ಮಂಪರು ಪರೀಕ್ಷೆ ಮಾಡಿಬಿಟ್ರೆ ಬೆಟರ್ ಅಂತ SIT ಟೀಮ್ ನಿರ್ಧಾರ ಮಾಡದಂತೆ ಕಾಣಿಸ್ತಾ ಇದೆ. ಬಟ್ ಕೋರ್ಟ್ ಪರ್ಮಿಷನ್ ಕೊಡಬೇಕು. ಅದಕ್ಕೆ ಕೋರ್ಟ್ ಅನುಮತಿ ಕೊಟ್ಟರೆ ಚಿನ್ನಯಾಗೆ ಮಂಪರು ಪರೀಕ್ಷೆಯನ್ನು ಮಾಡಲಾಗುತ್ತೆ. ಡೀಟೇಲ್ಸ್ ಕಂಟಿನ್ಯೂ ಮಾಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲಿ. ರೂಪೇಶ್, ಡೀಟೇಲ್ಸ್ ಕೊಡ್ತಾ ಇದ್ರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಮಂಪರು ಪರೀಕ್ಷೆಯನ್ನು ಮಾಡೋದಕ್ಕೆ ಕೋರ್ಟ್ ಅನುಮತಿ ಕೊಡುತ್ತಾ ಅನ್ನುವಂಥ ಪ್ರಶ್ನೆ. ಶರತ್, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು. ಯಾಕಂತ ಹೇಳಿದ್ರೆ ಸೌಜನ್ಯ ಪ್ರಕರಣದ ಆರೋಪಿ ಅಪರಾಧಿ ಆಗಿರ್ತಕ್ಕಂಥ ಹಿಂದೆ ಅಪರಾಧಿ ಆಗಿದ್ದಂತ ಸಂತೋಷ್ ರಾವ್ ಪ್ರಕರಣದಲ್ಲೂ ಕೂಡ ಬ್ರೈನ್ ಮ್ಯಾಪಿಂಗ್ ಮಾಡ್ಬೇಕಂತ ಹೇಳಿದ್ರು. ಆವಾಗ ಬ್ರೈನ್ ಮ್ಯಾಪಿಂಗ್ ಮಾಡ್ಲಿಕ್ಕೆ ಒಪ್ಕೊಳ್ಳೋದಿಲ್ಲ, ಹೀಗಾಗಿ ಸಮಸ್ಯೆಗಳಾಗುತ್ತೆ. ಅದೇ ರೀತಿಯಾಗಿ ಸುಳ್ಳುಗಳ ಸರಮಾಲೆಯನ್ನು ಕಟ್ತಕ್ಕಂಥ ಚಿನ್ನೈನನ್ನು ಕೂಡ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತ SIT ಪೊಲೀಸ್ನವರು ಮೊದಲೇ ನಿರ್ಧಾರ ಮಾಡಿದ್ರು. ಯಾವತ್ತು SIT ರಚನೆ ಆಗುತ್ತೋ ಅದಕ್ಕಿಂತ ಮುಂಚೆನೆ ಇವನ್ನ ಬ್ರೈನ್ ಮ್ಯಾಪಿಂಗ್ ಮಾಡಿಬಿಡೋಣ ಅಂತ ಹೇಳಿತ್ತು. ಅದಾದ ಬಳಿಕ SIT ಕೊಟ್ಬಿಡ್ತಾರೆ, ಆಗ ಬ್ರೈನ್ ಮ್ಯಾಪಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ SIT ಒಂದಿಷ್ಟು ಕಾರಣಗಳನ್ನು ಕೂಡ ರೆಡಿ ಮಾಡ್ಕೊಂಡಿದೆ. ಯಾಕಂತ ಹೇಳಿದ್ರೆ ಪದೇ ಪದೇ ಒಂದಿಷ್ಟು ಹೇಳಿಕೆಗಳ ದಿಕ್ಕನ್ನು ತಪ್ಪಿಸ್ತಾ ಇದ್ದಾನೆ. ಆತನ ಮನಸ್ಸಿನಲ್ಲಿ ಏನಿದೆ, ಆತ ಹೇಳ್ತಿರೋದು ಒಂದು, ಆತ ಪುಷ್ ಮಾಡ್ತಿರೋದು ಯಾರು, ಆತ ಹೋಗಿ ಬರ್ತಿದ್ದು ಎಲ್ಲಿ, ಎಲ್ಲಾ ವಿಚಾರ ಸಂಬಂಧಪಟ್ಟ ಸಮಗ್ರವಾಗಿರ್ತಕ್ಕಂಥ ಮಾಹಿತಿಗಳು ಬೇಕಾಗುತ್ತೆ. ಹೀಗಾಗಿ ದಿನಕ್ಕೊಂದು ಹೇಳಿಕೆಗಳು, ದಿನಕ್ಕೊಂದು ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಹೀಗಾಗಿ ಸ್ಪಷ್ಟವಾಗಿ ಆತ ಎಲ್ಲಿಂದ ತಲೆಬಿಡ ತಂದಿದ್ದ, ಯಾರು ಪುಷ್ ಮಾಡಿದ್ರು, ಯಾರು ಹಣಕಾಸನ್ನು ಕೊಟ್ಟಿದ್ರು, ಎಷ್ಟು ಹಣಕಾಸು ಕೊಟ್ಟಿದ್ರು, 2 ಲಕ್ಷ ಅಂತ ಹೇಳಲಾಗ್ತಾ ಇದೆ. 2 ಲಕ್ಷಕ್ಕೆ ಈ ಕೆಲಸಗಳು ಮಾಡಿಕ್ ಸಾಧ್ಯನೇ ಇಲ್ಲ. ಸಾಕಷ್ಟು ದೊಡ್ಡ ಮಟ್ಟಕ್ಕೆ ಹಣ ಫಾರಿನಿಂದ ಕೂಡ ಬಂದಿದೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಹೀಗಾಗಿ ಎಲ್ಲಾ ಷಡ್ಯಂತ್ರದ ಭಾಗವಾಗಿ ಈತ ಕೆಲಸ ಮಾಡಿದ್ದಾನೋ ಅಂತ ವಿಚಾರಗಳು ಬರ್ತಾ ಇದೆ. ಹೀಗಾಗಿ ಇದಕ್ಕೆ ದೊಡ್ಡ ಮಟ್ಟಕ್ಕೆ ಧರ್ಮಸ್ಥಳಕ್ಕೆ ಅಪಮೌಲ್ಯ ಮಾಡುವಂತ ಪ್ರಯತ್ನಗಳನ್ನು ಮಾಡಿದ್ದ. ಹೀಗಾಗಿ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು, ನಾರ್ಕೋ ಟೆಸ್ಟ್ ಅನ್ನು ಮಾಡಬೇಕು, ಈ ಮೂಲಕವಾಗಿ ಸೈಂಟಿಫಿಕ್ ಆಗಿ ಆತ ಏನೇನ್ ಮಾಡಿದ್ದ ಎಲ್ಲವನ್ನೂ ಕೂಡ ಬಯಲಿಗೆ ಎಳಿಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಇದಕ್ಕೋಸ್ಕರ ಎಲ್ಲಾ ರೀತಿಯ ಕಾರಣಗಳನ್ನ, ಯಾಕಂದ್ರೆ ಒಂದು ಇಲ್ಲಿ ಮಂಪರ್ ಪರೀಕ್ಷೆ ಆಗಬೇಕು ಅನ್ನೋ ಒಂದಿಷ್ಟು ಕಾರಣಗಳನ್ನು ಕೊಡಬೇಕಾಗತ್ತೆ. ಆರೋಪಿ ಅಷ್ಟು ಪ್ರಮಾಣದಲ್ಲಿ ಆ ಮಹತ್ವದ ಕೇಸ್ ಮಂಪರ್ ಪರೀಕ್ಷೆ ಆಗಲೇಬೇಕು ಅಂತೇಳಿ ತೋರಿಸಬೇಕಾಗುತ್ತೆ. ಹೀಗಾಗಿ ಎಲ್ಲಾ ಕಾರಣಗಳನ್ನು ಸಿದ್ಧ ಮಾಡಿಕೊಂಡು ಕೋರ್ಟ್ ಮುಂದೆ ಮನವಿ ಮಾಡಿಕೊಂಡು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಆದ್ರೆ ಕೋರ್ಟ್ ಏನ್ ಮಾಡುತ್ತೆ ಅನ್ನೋದನ್ನ ಈಗ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳು. ಹೀಗಾಗಿ SIT ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಕೋರ್ಟ್ ಮೇಲೆ ಎಲ್ಲ ನಿಂತಿದೆ. ಮಂಪರ್ ಪರೀಕ್ಷೆ ಮಾಡಿದ್ದೇ ಹೌದಾದ್ರೆ ಆತ ಕಟ್ಟಿದಂತಹ ಸುಳ್ಳಿನ ಸೌದೆಗಳೆಲ್ಲವೂ ಕೂಡ ಬ್ರೇಕ್ ಆಗುತ್ತೆ. ಈ ಮೂಲಕವಾಗಿ ಕೇಸ್ಗೆ ದೊಡ್ಡ ಮಟ್ಟಕ್ಕೆ ಟ್ವಿಸ್ಟ್ ಅಂಡ್ ಟರ್ನ್ಗಳು ಕೂಡ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಈಗ ಸದ್ಯದ ಮಾತು. ಶರತ್. ಎಸ್, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.